ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಸಂಖ್ಯಾಶಾಸ್ತ್ರದ ಬಗ್ಗೆ, ನಿಮ್ಮ ಜನ್ಮ ತಾರೀಕು 2-11-20-29 ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. 2ನೇ ಸಂಖ್ಯೆ, 11ನೇ ಸಂಖ್ಯೆ, 20ನೇ ಸಂಖ್ಯೆ, 29ನೇ ಸಂಖ್ಯೆಯಲ್ಲಿ ಹುಟ್ಟಿದವರು, ಇದಕ್ಕೆ ಅಧಿಪತಿ ಚಂದ್ರ ಆಗಿರುತ್ತಾನೆ. ಇವರಿಗೆ ಚಂದ್ರನ ಕಾರಕತ್ವಗಳು ಇರುತ್ತದೆ. ಚಂದ್ರನ ತಾರೀಕಿನಲ್ಲಿ ಹುಟ್ಟಿದವರು ಕಲ್ಪನಾ ಶಕ್ತಿಯನ್ನು ಹೊಂದಿರುತ್ತಾರೆ. ಹೊಸ ಹೊಸ ಆಲೋಚನೆಗಳನ್ನು ಮಾಡುತ್ತಾರೆ. ಎಲ್ಲರನ್ನೂ ಸೆಳೆಯುವಂಥವರಾಗಿರುತ್ತಾರೆ, ಆಕರ್ಷಿಸುವಂಥವರಾಗಿರುತ್ತಾರೆ. ನೋಡುವುದಕ್ಕೆ ತುಂಬ ಅಂದವಾಗಿರುತ್ತಾರೆ. ಕತೆ, ಕಾದಂಬರಿಗಳನ್ನು, ಕವಿತೆಗಳನ್ನು ಬರೆಯುವಂತರಾಗಿರುತ್ತಾರೆ. ಬೇರೆಯವರ ಪ್ರತಿಭೆಗಳನ್ನು ತಮ್ಮ ಅನುಕೂಲವಾಗುವಂತೆ ಮಾಡಿಕೊಳ್ಳುತ್ತಾರೆ. ಚಂದ್ರನಿಗೆ ತನ್ನದೇ ಆದ ಬೆಳಕು ಇರುವುದಿಲ್ಲ. ಬೇರೆಯವರಿಂದ, ರವಿಯಿಂದ ಬೆಳಕು ಪಡೆದು ಹೇಗೆ ಜಗತ್ತಿಗೆ ಬೆಳಕು ಚಂದ್ರನು ನೀಡುತ್ತಾನೆಯೇ ಹಾಗೆಯೇ ಇವರು ಈ ತಾರೀಕಿನಲ್ಲಿ ಹುಟ್ಟಿದವರು ಬೇರೆಯವರಿಂದ ಸಹಾಯ ಪಡೆದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಯಾವುದೇ ಕೆಲಸ ಕಾರ್ಯಗಳನ್ನು ತಾನು ಮುಂದೆ ನಿಂತು ಮಾಡುತ್ತಾರೆ. ಬೇರೆಯವರಿಗೆ ಒಪ್ಪಿಸಲು ಇವರಿಗೆ ಮನಸ್ಸು ಬರುವುದಿಲ್ಲ. ಹಲವಾರು ಸಂದರ್ಭಗಳಲ್ಲಿ ಮನಸ್ಸಿನಲ್ಲಿ ಗೊಂದಲವನ್ನು ಮಾಡಿಕೊಳ್ಳುತ್ತಾರೆ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ವಿಫಲರಾಗುತ್ತಾರೆ. ಅನುಮಾನಗಳು ಇವರಿಗೆ ಹೆಚ್ಚಿಗೆ ಇರುತ್ತದೆ. ಕೆಲವರು ಭಯದ ಸ್ವಭಾವದವರಾಗಿರುತ್ತಾರೆ. ಮನಸ್ಸು ಸ್ಥಿರವಾಗಿರುವುದಿಲ್ಲ. ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡಿಕೊಂಡು ತಮ್ಮ ಮನಸ್ಸನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡರೆ ಇವರು ಹಲವಾರು ಸಾಧನೆಗಳನ್ನು ಮಾಡುತ್ತಾರೆ. ಸಾಮಾನ್ಯವಾಗಿ ಚಂದ್ರನ ಪ್ರಭಾವದಲ್ಲಿರುವರು ಬೇರೆಯವರಿಗೆ ಹಲವಾರು ಆಲೋಚನೆಗಳನ್ನು ನೀಡುತ್ತಾರೆ. ಕೆಲವರು ಯಾವಾಗಲೂ ನಿಜವನ್ನೇ ಮಾತನಾಡುತ್ತಾರೆ. ಇನ್ನೂ ಕೆಲವರು ಸುಳ್ಳುಗಳನ್ನು ಮಾತನಾಡುತ್ತಾರೆ. ಇವರ ಮನಸ್ಸು ಒಂದು ಸೀಮಿತವಾಗಿರದೇ ಇರುತ್ತದೆ. ಸಂದರ್ಭಕ್ಕೆ ತಕ್ಕಂತೆ ತಮ್ಮ ನಿಲುವನ್ನು ಬದಲಾಯಿಸಿಕೊಳ್ಳುತ್ತಾರೆ. ತಮ್ಮ ಜೊತೆ ಇರುವ ಸುತ್ತಮುತ್ತಲಿನ ಜನರ ವರ್ತನೆಯನ್ನು ಇವರು ಕೂಡ ಪಾಲಿಸುತ್ತಾರೆ. ಅವರ ಹಾಗೆ ಮಾತನಾಡುತ್ತಾರೆ, ನಡೆಯುತ್ತಾರೆ. ಇವರು ಅತಿ ಬೇಗನೆ ಆಲೋಚನೆ ಮಾಡಬಲ್ಲವರಾದರೂ ಆ ಕಾರ್ಯವನ್ನು ಮಾಡಿ ಮುಗಿಸುವುದು ನಿಧಾನವಾಗಿದೆ. ಪ್ರತಿಭೆ ಇದ್ದರೂ ಸಹ ಕೆಲಸವನ್ನು ಮಾಡಲು ಹಿಂಜರಿಯುತ್ತಾರೆ. ಯಾವುದನ್ನು ಮಾಡುವುದಕ್ಕೆ ಮುಂಚಿತವಾಗಿ ಹಲವಾರು ಜನರ ಬಳಿ ಅಭಿಪ್ರಾಯವನ್ನು ಕೇಳುತ್ತಾರೆ. ಕೆಲವು ಸಂದರ್ಭದಲ್ಲಿ ಎಲ್ಲವನ್ನು ಕೇಳಿ ನಂತರ ಅದನ್ನು ಮಾಡದೆ ಬಿಟ್ಟು ಬಿಡುತ್ತಾರೆ. ಸಣ್ಣ ಸಣ್ಣ ವಿಚಾರಗಳನ್ನು, ಘಟನೆಗಳನ್ನು ಬೃಹತ್ ಆಕಾರವಾಗಿ ಅದನ್ನು ವಿವರಿಸುವ, ತಿಳಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ತಮ್ಮ ಕಲ್ಪನಾ ಶಕ್ತಿಯಿಂದ ಇವರು ಸಂಪಾದಿಸುತ್ತಾರೆ. ಕವಿತೆ, ಕವನ, ಸಾಹಿತ್ಯ, ಕಥೆಗಾರ, ಲೇಖಕ, ನಟನೆ, ಛಾಯಾಗ್ರಾಹಕ, ನಿರ್ದೇಶಕ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಖ್ಯಾತಿ ಹೊಂದಿದವರು. ಈ ಚಂದ್ರನ ಪ್ರಭಾವದಲ್ಲಿರುವವರು ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಕಾನೂನು, ವೇದ, ಇತಿಹಾಸದಲ್ಲಿ ರಿಸರ್ಚ್ ಮಾಡುವವರಾಗಿರುತ್ತಾರೆ. ಭಾಷಣಕಾರರು ಆಗಿರುತ್ತಾರೆ. ಗಾಯನಕಾರರು ಆಗಿರುತ್ತಾರೆ. ಪ್ರೀತಿಸುವ ಸ್ವಭಾವ ಇವರಿಗೆ ಸರ್ವೇ ಸಾಮಾನ್ಯವಾಗಿ ಇರುತ್ತದೆ. ಕಲೆ, ನಾಟ್ಯ, ಚಿತ್ರಕಲೆ, ಸಂಗೀತ ಕ್ಷೇತ್ರಗಳಲ್ಲಿ ಕೂಡ ಪ್ರಖ್ಯಾತಿ ಹೊಂದಿರುತ್ತಾರೆ. ತಮ್ಮ ಪ್ರೀತಿಸುವ ಗುಣದಿಂದ ಎಲ್ಲರನ್ನೂ ಕ್ಷಣ ಮಾತ್ರದಲ್ಲಿ ತಮ್ಮ ಬಳಿ ಸೆಳೆಯುತ್ತಾರೆ. ದೈವ ಬಲ ಇದ್ದರೆ ಇವರು ಹಲವಾರು ಸಾಧನೆಗಳನ್ನು ಮಾಡುತ್ತಾರೆ. ಹಲವಾರು ರಹಸ್ಯ ವಿದ್ಯೆಗಳನ್ನು ಕಲಿಯುತ್ತಾರೆ. ಧ್ಯಾನ, ಕುಂಡಲಿಯೋಗ ಮುಂತಾದ ವಿದ್ಯೆಗಳಲ್ಲಿ ಪ್ರವೀಣ್ಯತೆಯನ್ನು ಹೊಂದಿರುತ್ತಾರೆ. ಕೆಲವರು ಸಮುದ್ರ ದಾಟಿ ಹೋಗಿ ಹೊರದೇಶದಲ್ಲಿ ದುಡಿಯುವಂಥವರಾಗಿರುತ್ತಾರೆ. ಸಮುದ್ರದಲ್ಲಿರುವ ಶಂಖ, ಮೀನು ಮುಂತಾದ ಮಾರಾಟ ಮಾಡುವುದರಿಂದ, ಆಹಾರ ಪದಾರ್ಥಗಳನ್ನು ಮಾಡುವುದರಿಂದ ಇವರು ಸಂಪಾದನೆಯನ್ನು ಮಾಡುತ್ತಾರೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು
ಅತ್ಯಧಿಕವಾಗಿ ಕಲ್ಪನಾ ಶಕ್ತಿಯನ್ನು ಹೊಂದಿರುತ್ತಾರೆ. ಯಾವಾಗಲೂ ಯಾರಾದರೂ ಒಂದು ಆಲೋಚನೆಯಲ್ಲಿ ನಿರಂತರಾಗಿರುತ್ತಾರೆ. ಕತೆ, ಕಾದಂಬರಿ, ಕವಿತೆ ಇವರಿಗೆ ಹಲವಾರು ಸುಲಭವಾಗಿ ಬರೆಯಲು ಬರುತ್ತದೆ. ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಕಾಣುತ್ತಾರೆ. ಯಾರನ್ನೂ ಅಷ್ಟು ಸುಲಭವಾಗಿ ಇವರು ನಂಬುವುದಿಲ್ಲ. ಎಲ್ಲರನ್ನೂ ಅನುಮಾನದಿಂದ ನೋಡುತ್ತಾರೆ. ಎಲ್ಲರಲ್ಲೂ ಮಮತೆ, ಪ್ರೀತಿಯಿಂದ ಇರುತ್ತಾರೆ. ಇವರು ಸಹ ದೂರದ ಪ್ರಯಾಣವನ್ನು ಮಾಡುತ್ತಾರೆ. ಸಾಮಾನ್ಯವಾಗಿ ಇವರು ಭಕ್ತಿವಂತರಾಗಿರುತ್ತಾರೆ. ಮಂತ್ರಗಳ ಪಾರಾಯಣ ಮಾಡುವುದು ಇವರಿಗೆ ಬಲಪ್ರಿಯವಾಗಿರುತ್ತದೆ. ಬೇರೆಯವರ ಸಹಾಯದಿಂದ ಕೆಲಸ ಕಾರ್ಯಗಳನ್ನು ಸಾಧಿಸುತ್ತಾರೆ. ಎಲ್ಲರನ್ನೂ ಅನುಸರಿಸಿಕೊಂಡು ಹೋಗುತ್ತಾರೆ. ಪ್ರೀತಿಗೆ ಮಾರು ಹೋಗುತ್ತಾರೆ. ಹೊಗಳಿಕೆಯನ್ನು ಇಷ್ಟಪಡುತ್ತಾರೆ. ಆತ್ಮಬಲ ಕಡಿಮೆ ಇದ್ದರೂ ಇದರಲ್ಲಿ ಕೆಲವರು ಹೆಚ್ಚು ಸುಳ್ಳು ಹೇಳುವವರಾಗಿರುತ್ತಾರೆ. ಯಾವುದೇ ವಿಷಯವನ್ನು, ಘಟನೆಯನ್ನು ತಮ್ಮ ಕಲ್ಪನಾ ಶಕ್ತಿಯಿಂದ ದೊಡ್ಡದಾಗಿ ಬೃಹತ್ ಆಕಾರವಾಗಿ ವರ್ಣಿಸಿ ವಿವರಿಸಿ ಬೇರೆಯವರಿಗೆ ಹೆಚ್ಚು ಸಲಹೆ ನೀಡುತ್ತಾರೆ. ತಮ್ಮನ್ನು ನೋಡಿ ಭಯಪಡುವವರಿಗೆ ಹೆದರುತ್ತಾರೆ. ತನಗಿಂತ ಬಲಶಾಲಿಗಳು ಆಗಿದ್ದರೆ ತಗ್ಗಿ ಬಗ್ಗಿ ನಡೆಯುತ್ತಾರೆ. ಕಲ್ಪನೆಯಲ್ಲಿ ಇವರಿಗೆ ಇರುವ ವೇಗ ಕಾರ್ಯದಲ್ಲಿರುವುದಿಲ್ಲ. ಒಂದು ವಿಷಯದಲ್ಲಿ ಹಲವಾರು ಜನರಿಗೆ ಚರ್ಚಿಸುತ್ತಾರೆ. ತಮಗೆ ಬರುವ ಯಾವುದಾದರೂ ಸಣ್ಣ ಪುಟ್ಟ ಕಷ್ಟಗಳನ್ನು ದೊಡ್ಡದಾಗಿ ಯೋಚಿಸಿ ಚಿಂತೆ ಮಾಡುತ್ತಾರೆ. ಒಳ್ಳೆಯ ಕಲೆಗಾರರು ಆಗಿರುತ್ತಾರೆ. ತಮಗೆ ಬರುವ ಕಷ್ಟಗಳನ್ನು, ಸೋಲುಗಳನ್ನು ಇವರಿಂದ ಸಹಿಸಿಕೊಳ್ಳಲು ಆಗುವುದಿಲ್ಲ. ದೈವ ಬಲ, ದೈವ ನಂಬಿಕೆ ಇದ್ದರೆ ಎಲ್ಲ ಕಷ್ಟಗಳನ್ನು ಗೆದ್ದು ಬರುತ್ತಾರೆ. ಒಂದು ವಿಚಾರದಲ್ಲಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಅಸಮರ್ಥರಾಗಿರುತ್ತಾರೆ. ಎಲ್ಲ ವಿಚಾರಗಳಲ್ಲೂ ಗೊಂದಲದಿಂದ ಕೂಡಿರುತ್ತಾರೆ. ಸದಾ ಚಿಂತೆ ಮಾಡುವವರಾಗಿರುತ್ತಾರೆ. ನಂಬಿಕೆ ಇವರಿಗೆ ಇರುತ್ತದೆ. ಅದರಿಂದ ಜೀವನದಲ್ಲಿ ಮುಂದುವರಿಯುತ್ತಾರೆ. ಹೆಚ್ಚಿನ ಲಾಭಗಳನ್ನು ಸುಲಭವಾಗಿ ಗಳಿಸುತ್ತಾರೆ. ಅನಿರೀಕ್ಷಿತವಾಗಿ ಆಪತ್ತುಗಳನ್ನು ಎದುರಿಸುತ್ತಾರೆ. ಸ್ನೇಹಿತರು, ಸಂಬಂಧರೊಂದಿಗೆ ವ್ಯವಹಾರದಲ್ಲಿ ಸುಲಭವಾಗಿ ಇರುತ್ತಾರೆ. ಇವರು ಹೋರಾಟಗಾರರಾಗಿರುತ್ತಾರೆ. ಒಳ್ಳೆಯ ಉದ್ದೇಶಕ್ಕಾಗಿ, ಒಳ್ಳೆಯ ವಿಚಾರಕ್ಕಾಗಿ ಹೋರಾಡಿದರೆ ಶುಭ ಫಲ ಸಿಗುತ್ತದೆ. 2, 11, 20, 29ನೇ ತಾರೀಕಿನಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೀಗೆ ಇರುತ್ತದೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.